ಕುಂಸಿ ಸರ್ಕಾರಿ ಶಾಲೆಯ STMC ಅಧ್ಯಕ್ಷ ನಾಗೇಶ್ ಅಂತ ನಾನು ಸುಮಾರು 4 ರಿಂದ 5 ವರ್ಷಗಳ ಕಾಲ ಇಲ್ಲಿ STMC ಸದಸ್ಯನಾಗಿ ಈಗ ಹಾಲಿ ಅಧ್ಯಕ್ಷನಾಗಿದ್ದೀನಿ. ಇಲ್ಲಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಥರದ ಬಡ ಮಕ್ಕಳು ಸಹ ಬರ್ತಾ ಇದ್ದಾರೆ. 1ನೇ ತರಗತಿಯಿಂದ ಹಿಡಿದು 7ನೇ ತರಗತಿ ತನಕನೂ ಸಹ ಇಲ್ಲಿ ಮಕ್ಕಳು ಶೈಕ್ಷಣಿಕ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. 6 ಹುಲ್ಗಾಪುರದ ಸಹೋದರರಾದ ಚಂದ್ರು ಅವರು ಕ್ಲಾಸ್ 1 ಕಾಂಟ್ರಾಕ್ಟು ಅವ್ರು ಬೆಂಗಳೂರು. ಸುಮಾರು 19 ವರ್ಷಗಳ ಕಾಲ ಸುದೀರ್ಘವಾಗಿ ಉಚಿತ ಶೈಕ್ಷಣಿಕ ಸಾಮಗ್ರಿಗಳನ್ನು ಅವರು ವಿತರಣೆ ಮಾಡ್ತಾ ಬಂದಿದ್ದಾರೆ. ಆ ಒಂದು ವಿತರಣೆಯಿಂದ ನಮ್ಮ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಓದ್ತಿರ್ತಕ್ಕಂಥ ಬಡ ಮಕ್ಕಳಿಗೆ, ತುಂಬ ಕೂಲಿಕಾರರ ಮಕ್ಕಳೆಲ್ಲ ಇದ್ದಾರೆ, ಎಲ್ಲ ಆರ್ಥಿಕವಾಗಿ ದುರ್ಬಲವಾದಂತಹ ಮಕ್ಕಳಿಗೆ ತುಂಬ ಅನುಕೂಲ ಆಗ್ತಾಯಿದೆ. ಈ ಥರ ಒಂದು ಶೈಕ್ಷಣಿಕ ಸಾಮಗ್ರಿಗಳು ಕೊಟ್ಟಂಥ ಆರ್ ಚಂದ್ರಪ್ಪನವರಿಗೆ ಮತ್ತು ಸಹೋದರರಿಗೆ ನಮ್ಮ ಸರ್ಕಾರಿ ಶಾಲೆ ಪರವಾಗಿ, ಎಲ್ಲ ಮಕ್ಕಳ ಪರವಾಗಿ ಹಾಗೂ ಸಾರ್ವಜನಿಕರ ಪರವಾಗಿ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೀನಿ. ಅವರಿಗೆ ಇದೇ ತರಹದ ಎಲ್ಲ ಸಾಮಗ್ರಿಗಳನ್ನು ಮುಂದೆ ಕೊಡುವಂಥ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಮತ್ತು ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಕುಂಸಿ ಸಾರ್ವಜನಿಕರ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಅಭಿನಂದನೆಗಳನ್ನು ಮತ್ತು ನಮ್ಮ ನಮಸ್ಕಾರಗಳನ್ನು ನಾವು ಈ ಮೂಲಕ ಸಲ್ಲಿಸ್ತಾ ಇದ್ದೀವಿ. ಈಗ ಮುಂಚೆ ನಮಗೆ ತುಂಬ ಮಕ್ಕಳಿಗೆ ಎಕ್ಸಸೈಸಿಗಾಗಲಿ ಪೆನ್ನಿಗಾಗಲಿ ಕಷ್ಟ ಆಗ್ತಿತ್ತು. ಈಗ ಅವರು ಆ ಶೈಕ್ಷಣಿಕ ಸಾಮಗ್ರಿಗಳನ್ನು ಒದಗಿಸ್ತಾ ಇರೋದ್ರಿಂದ, ಸರ್ಕಾರಿ ಶಾಲೆಯಿಂದ ಪುಸ್ತಕಗಳನ್ನು ಸಿಗ್ತಾ ಇರೋದ್ರಿಂದ ಎಲ್ಲ ಮಕ್ಕಳಿಗೆ ಶೈಕ್ಷಣಿಕ ಅಧ್ಯಯನಕ್ಕೆ ಏನು ಸಾಮಗ್ರಿಗಳು ಬೇಕು ಅದು ಸದೃಢವಾಗಿ ಸಿಗ್ತಾ ಇದೆ. ಮಕ್ಕಳು ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ. ಆ ಒಂದು ಶೈಕ್ಷಣಿಕ ಸಾಮಗ್ರಿಗಳನ್ನು ಕೊಟ್ಟಿರೋದ್ರಿಂದ ಶಿಕ್ಷಕರಿಗೂ ಸಹ ಎಲ್ಲ ರೀತಿಯ ಅಭೂತಪೂರ್ವವಾದ ಶೈಕ್ಷಣಿಕ ಸಾಮಗ್ರಿಗಳಿಂದ ಅವರು ಉತ್ತಮ ಶಿಕ್ಷಣ ನೀಡುವಲ್ಲಿ ಸಫಲರಾಗ್ತಾರೆ. ಮುಂಚೆ ಎಲ್ಲ ತುಂಬ ಕಷ್ಟ ಇರ್ತಿತ್ತು. ನಾವು ಚಿಕ್ಕವರಿದ್ದಾಗೆಲ್ಲ ನಮಗೆ ಒಂದು ಪೆನ್ನು ಪೆನ್ಸಿಲ್ ಅಂದರೆ ನಮಗೆ ಏನೂ ಸಿಗ್ತಾ ಇರಲಿಲ್ಲ. ಈಗ ಅವರು ಕೊಡ್ತಾ ಇರೋದ್ರಿಂದ ತುಂಬ ಬಡ ಮಕ್ಕಳಿಗಾಗಲಿ ಅಥವಾ ಒಂದು ಆರ್ಥಿಕ ದುರ್ಬಲ ಆಗಿರ್ತಕ್ಕಂಥ ಮಕ್ಕಳಿಗಾಗಿ ಒಂದು ಕಿಟ್ ವ್ಯಾಲ್ಯೂ ಹೆಚ್ಚು ಕಮ್ಮಿ 1,500 ಮೇಲಿದೆ ಸರ್. ಅಲ್ಲಿ ಅದು ಆ ಕಿಟ್ ಏನೇನು ಒಳಗೊಂಡಿರ್ತೈತಿ ಅಂದರೆ ಪೆನ್ನು, ಪೆನ್ಸಿಲ್ಲು, ರಬ್ಬರು, ಜಾಮಿಟ್ರಿ ಬಾಕ್ಸು ಮತ್ತು ರೂಲ್ಡು, ಅನ್ರೋಲ್ಡು ಮತ್ತು ಆಯಾ ಶೈಕ್ಷಣಿಕ 1ನೇ ಕ್ಲಾಸಿಗೆ ಏನು ಬೇಕೋ 2ನೇ ಕ್ಲಾಸಿಗೆ ಏನು ಬೇಕೋ ಎಲ್ಲ ವಿಧವಾದ ಅವರ ಶೈಕ್ಷಣಿಕ ಅರ್ಹತೆಗೆ ತಕ್ಕಂತಹ ಎಲ್ಲ ಸಾಮಗ್ರಿಗಳು ಸಫಲವಾಗಿ ಸದೃಢವಾಗಿ ಒದಗಿಸಿದ್ದಾರೆ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ ಸರ್. ನನ್ನ ಹೆಸರು ನಾಗೇಶ್ ಅಂತ, ಈ ಶಾಲೆ STMC ಅಧ್ಯಕ್ಷರು.